ಅಮ್ಮ ನನಗೆ ಹಸಿವಿಲ್ಲ ಅಂತ ಹೇಳಿದಾಗ ನಿಜವಾಗಿಯೂ ಅವಳಿಗೆ ಹಸಿವಿರಲಿಲ್ಲ ಅಂತ ನಾವು ಎಷ್ಟು ಬಾರಿ ನಂಬಿದ್ದೀವಿ. ರಾತ್ರಿ ಊಟಕ್ಕೆ ಮಗ, ಅಪ್ಪ, ಅಮ್ಮ 3 ಜನ ಊಟಕ್ಕೆ ಕೂತಿದ್ದಾರೆ. ಅಮ್ಮ ಎಲ್ಲರಿಗೂ ಊಟ ಬಡಿಸ್ತಿದ್ದಾಳೆ. ಅಪ್ಪನ ಪ್ಲೇಟ್ ಫುಲ್, ಮಗನ ಪ್ಲೇಟ್ ಫುಲ್, ತನ್ನ ಪ್ಲೇಟ್ಗೆ ಮಾತ್ರ ಸ್ವಲ್ಪ ಅನ್ನ. ಮಗ ಕೇಳ್ತಾನೆ, ಅಮ್ಮ ನೀನು ಇಷ್ಟೇನ ತಿನ್ನೋದು? ಅವಳು ನಗ್ತಾಳೆ, ನನಗೆ ಹಸಿವಿಲ್ಲ ಕಣೋ. ಮಗ ಏನೂ ಕೇಳಲಿಲ್ಲ. ಎಲ್ಲರೂ ಊಟ ಮುಗಿಸಿದ್ರು. ಮಗ ಪ್ಲೇಟ್ ಕಿಚನ್ಗೆ ತೆಗೆದುಕೊಂಡು ಹೋದ. ಅಲ್ಲಿ ಒಂದು ಸ್ಮಾಲ್ ಬೌಲ್ನಲ್ಲಿ ಅಮ್ಮ ತನಗಾಗಿ ಇಟ್ಟುಕೊಂಡಿದ್ದ ಸ್ವಲ್ಪ ಅನ್ನ ಇತ್ತು. ಆದರೆ ಅದು ಕೂಡ ಅವಳು ತಿಂದಿರಲಿಲ್ಲ. ಯಾಕಂದರೆ ಮಗನ ಪ್ಲೇಟ್ನಲ್ಲಿ ಸ್ವಲ್ಪ ಅನ್ನ ಉಳಿದಿತ್ತು. ಅವಳು ಅದನ್ನೇ ತೆಗೆದುಕೊಂಡು ನೀರಲ್ಲಿ ಬೆರೆಸಿ ಸುಮ್ಮನೆ ತಿಂದಳು. ಮಗ ಕಿಚನ್ ಡೋರ್ ಹತ್ರ ನಿಂತಿದ್ದ. ಅವನಿಗೆ ಆ ಕ್ಷಣದಲ್ಲಿ ಅಮ್ಮನ ಹಸಿವಿಲ್ಲ ಅನ್ನೋ ಮಾತಿನ ಅರ್ಥ ಆಯಿತು. ಅವನು ಏನೂ ಹೇಳಲಿಲ್ಲ. ಜಸ್ಟ್ ಅಮ್ಮನ ಹಿಂದೆ ಹೋಗಿ ಅವಳನ್ನು ಹಗ್ ಮಾಡ್ದ. ಅಮ್ಮ ಕೇಳಿದ್ಲು, ಏನಾಯಿತು ಕಣೋ? ಮಗ ಹೇಳ್ದ, ಏನಿಲ್ಲ ಅಮ್ಮ. ಆದರೆ ಅವನ ಕಣ್ಣಲ್ಲಿ ಎಲ್ಲವೂ ಇತ್ತು. ಅಮ್ಮ ತನ್ನ ಹಸಿವನ್ನು ಸುಳ್ಳು ಹೇಳಿ ಮರೆ ಮಾಡಿದಳು. ನಾವು ಅದನ್ನು ನಂಬಿ ಬೆಳೆದಿದ್ವಿ. ತಾಯಿಯ ಪ್ಲೇಟ್ ಖಾಲಿಯಾಗಿರುವುದನ್ನು ಗಮನಿಸಿದ ಮಕ್ಕಳು ಒಂದು ದಿನ ತಾಯಿಯ ಕುರ್ಚಿ ಖಾಲಿಯಾಗಿರುವುದನ್ನು ನೋಡಿ ಅಳ್ತಾರೆ.